ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೊಸ ಡಿಸೈನ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಡಿಸೈನ್ ಮಾಡಿದ್ದೀನಿ ವರ್ಕ್ ಮಾಡಿ. ಸೀರೆ ಬಟ್ಟೆಲಿ ನಿಟ್ಟೆಡ್ ಬಟ್ಟೆನ ತಂದು ಈ ರೀತಿ ಸೆಂಟ್ರ್ ಕೊಟ್ಟಿದ್ದೀನಿ. ಅವರೇ ಈ ರೀತಿ ಹೊಲೀರಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹೊಸ ಡಿಸೈನ್ನ ನಾನು ಮಿಷಿನ್ ತೊಗೊಂಡ್ಮೇಲೆ ಇವಾಗ ಒಂದಷ್ಟು ಹೊಸ ಡಿಸೈನ್ನ ಆರ್ಡ್ರ್ ಮಾಡಿದ್ದೆ. ಹೇಗೆ ವರ್ಕ್ ಆಗುತ್ತೋ ಏನೋ ಅಂತ ಭಯ ಇತ್ತು, ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಬಂದಿದೆ. ಹೊಸ ಡಿಸೈನ್ನ ತರಿಸ್ಕೊಂಡಾಗ ಫಸ್ಟ್ ಟೈಮ್ ಮಾಡೋವಾಗ ನಮಗೂ ಭಯ ಇರುತ್ತೆ, ಯಾವ ರೀತಿ ಬರುತ್ತೋ ಏನು ಅಂತ. ನೋಡಿ, ಈ ರೀತಿ ಚೆನ್ನಾಗಿ ಬಂದಿದೆ. ಹೊಸ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡಿ, ಇದು ಅಷ್ಟೇ. ಇದೆಲ್ಲ ತುಂಬ ಸಣ್ಣಕ್ಕೆ ಮಾಡೋದ್ರಿಂದ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ. ಇದು ಒಂದೊಂದು ಡಿಸೈನ್ ತುಂಬ ದೊಡ್ಡದಾಗಿ ಬರುತ್ತೆ, ಆವಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನನಗೂ ಭಯ ಇತ್ತು, ಯಾವ ರೀತಿ ಬರುತ್ತೋ ಏನು ಅಂತ. ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕಸ್ಟಮರ್ ಇಷ್ಟಪಟ್ಟರು ಕೂಡ. ತುಂಬ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಅವರು ಇಷ್ಟಪಟ್ಟರು. ಇದು ಅಷ್ಟೇ. ಇದು ನೋಡಿ, ಇದು ಅವ್ರದ್ದೇನೆ, ಇದು ಒಬ್ರದ್ದೇನೆ. ನೋಡಿ, ಈ ರೀತಿ ವರ್ಕ್ ಮಾಡಿ ದಾರಾನ ಮಾಡಿದ್ದೀನಿ. ಫುಲ್ ಸ್ಲೀವ್ಸು. ಇವಾಗ ಆಲ್ಮೋಸ್ಟ್ ಯಾರು ಗೆಜ್ಜೆನ ಹಾಕ್ಸ್ಕೊಳಲ್ಲ. ಈ ರೀತಿ ಬಟ್ಟೆಲೇ ಮಾಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಟ್ಟೆಲೇ ಮಾಡ್ತೀನಿ. ನೋಡಿ, ಇದೊಂದು ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಸ್ಲೀವ್ಸ್ಗೆ 3 ಓಪನ್ ಕೊಟ್ಟಿದ್ದೀನಿ. ನೋಡಿ, ಇದು ಕೂಡ ಅವರೇ ಈ ರೀತಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ನೋಡಿ, ಈ ರೀತಿ ಓಪನ್ ಮಾಡಿ ಹಿಂದೆಗಡೆ ಬೋನ ಕೊಟ್ಟಿದ್ದೀನಿ. ಮುಂದೆ ನಾರ್ಮಲ್ ನೆಕ್ಕು ಮತ್ತು ಮುಂದೆ ಉಗ್ಸಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆಯಾ? ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ವೀಡಿಯೋಸ್ ಮಾಡಿ ಹಾಕ್ತೀನಿ.